ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯನ್ನ ಬಾಧಿಸತಕ್ಕಂತಹ ಎಲೆ ತುಕ್ಕು ರೋಗದ ನಿರ್ವಹಣಾ ಕ್ರಮಗಳನ್ನ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗಶಾಸ್ತ್ರ ವಿಭಾಗದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಎಪಿ ರಂಜಿನಿಯವರು. ಈ ಎಲೆ ತುಕ್ಕು ರೋಗ ಯಾಕೆ ಬರುತ್ತೆ ಡಾಕ್ಟ್ರೆ? ಕಾಫಿ ಗಿಡಗಳಲ್ಲಿ ಬರುವಂತ ಪ್ರಮುಖ ರೋಗಗಳಲ್ಲಿ ಎಲೆ ತುಕ್ಕು ರೋಗ ಒಂದು ಪ್ರಮುಖವಾದ ರೋಗ. ಇದು ಹೇಗೆ ಅಂದ್ರೆ ಜಗತ್ತಿನ ಪ್ರಮುಖ ಸಸ್ಯ ರೋಗಗಳಲ್ಲಿ ಒಂದಾದ ರೋಗ ಅಂತ ಗುರುತಿಸಲ್ಪಟ್ಟಿದೆ. ಏಕೆ ಅಂದ್ರೆ ಇದು ಶ್ರೀಲಂಕಾ ದೇಶದಲ್ಲಿ ಚೆನ್ನಾಗಿ ಕಾಫಿ ಬೆಳ್ಕೊಂಡಿದ್ರು ಆಗಿನ ಕಾಲದಲ್ಲಿ. ಅದು ಹೇಗೆ ಪರಿಣಾಮ ಬೀರ್ತು ಅಂದ್ರೆ ಅವರದ್ದು ಆರ್ಥಿಕ ಪರಿಣಾಮನು ತುಂಬಾ ನಷ್ಟ ಮಾಡಿದ್ದಲ್ದೆ ಅವರ ಸಾಮಾಜಿಕ ಹವ್ಯಾಸವಾಗಿದ್ದ ಕಾಫಿ ಕುಡಿತಾ ಇದ್ರು ಅಲ್ಲಿನ ಜನಗಳು. ಆ ಹವ್ಯಾಸನ ಕೂಡ ಟೀಗೆ ಕನ್ವರ್ಟ್ ಮಾಡೋ ತರ ಅಷ್ಟು ಪ್ರಮಾಣದಲ್ಲಿ ಗಂಭೀರವಾದ ಪರಿಣಾಮನ ಮಾಡ್ತು. ಅದಕ್ಕೋಸ್ಕರ ಇದು ಪ್ರಮುಖ ಸಸ್ಯ ರೋಗಗಳಲ್ಲಿ ಒಂದು ಅಂತ ಗುರುತಿಸಲ್ಪಟ್ಟಿದೆ ಈ ರೋಗ. ಇದು ನಮ್ಮ ಅರೇಬಿಕಾ ತಳಿಗಳಿಗೆ ಜಾಸ್ತಿ ಹಾನಿ ಉಂಟು ಮಾಡುತ್ತೆ. ರೋಬಸ್ಟಾ ತಳಿಗಳಿಗೆ ಹಾನಿ ಉಂಟು ಮಾಡಿದ್ರು ಅಷ್ಟು ಬೆಳೆ ನಾಶ ಆಗೋದಿಲ್ಲ. ಹಾಗೆ ಈ ರೋಗ ಹಿಮೇಲಿಯಾ ವಸ್ಟಾಸ್ಟ್ರಿಕ್ಸ್ ಅಂತ ಒಂದು ಶಿಲೀಂಧ್ರದಿಂದ ಬರುತ್ತದೆ. ಈ ಹಿಮೇಲಿಯಾ ವಸ್ಟಾಸ್ಟ್ರಿಕ್ಸ್ ಅನ್ನೋ ಶಿಲೀಂಧ್ರವು ಅದರದ್ದು ಒಂದು ವಿಶೇಷ ಗುಣ ಏನಂದ್ರೆ ಇದು ಕಾಫಿ ಗಿಡಗಳನ್ನ ಮಾತ್ರ ಬಾಧಿಸುತ್ತೆ. ಹಾಗೆ ಇದಕ್ಕೆ ತನ್ನ ವಂಶಾವಳಿಗಳನ್ನ ಬದಲಾಯಿಸ್ಕೊಳ್ಳೋ ಶಕ್ತಿ ಇರ್ತದೆ. ಏನಂದ್ರೆ ನಾವು ರೋಗ ನಿರೋಧಕ ತಳಿಗಳನ್ನ ಬಿಡುಗಡೆ ಮಾಡ್ತೀವಿ ನಮ್ಮ ಸಂಸ್ಥೆಯಿಂದ, ಆದ್ರೆ ಅದಕ್ಕೆ ತಕ್ಕನಾಗಿ ಇದು ಹಿಮೇಲಿಯಾ ವಸ್ಟಾಸ್ಟ್ರಿಕ್ಸ್ ಅನ್ನೋ ಶಿಲೀಂಧ್ರ ತನ್ನ ವಂಶಾವಳಿಗಳನ್ನ ಬದಲಾಯಿಸಿ ಅದಕ್ಕೂ ರೋಗ ತರುವಂತ ಗುಣಗಳನ್ನ ಇದು ಹೊಂದಿರುತ್ತದೆ. ನಾವು ಯಾವುದೇ ರೋಗನ ನಿರ್ವಹಣೆ ಮಾಡೋ ಮುಂಚೆ ಅದರ ಲಕ್ಷಣಗಳು ಹೇಗೆ, ಅದಕ್ಕೆ ಸೂಕ್ತ ಕ್ರಮಗಳನ್ನ ಏನು ಕೈಗೊಂಡ್ರೆ ಅದನ್ನ ನಿರ್ವಹಣೆ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಎಲೆ ತುಕ್ಕು ರೋಗದ ಲಕ್ಷಣಗಳು ಏನಂದ್ರೆ ಮೊದಲನೇದಾಗಿ ತಿಳಿ ಹಳದಿ ಬಣ್ಣದ ಚುಕ್ಕೆಗಳನ್ನ ಎಲೆ ಮೇಲೆ ಕಾಣಿಸ್ಕೊಳ್ತದೆ ಫಸ್ಟ್. ಆಮೇಲೆ ತಿಳಿ ಹಳದಿ ಚುಕ್ಕೆಗಳು ಕ್ರಮಣವಾಗಿ ಕಿತ್ತಲೆ ಬಣ್ಣಕ್ಕೆ ತಿರುಗ್ತದೆ. ಹಾಗೆ ಗಾತ್ರದಲ್ಲಿ ಕೂಡ ದೊಡ್ಡದಾಗ್ತದೆ. ಹಾಗೆ ಒಂದಕ್ಕೊಂದು ಕೂಡಿಕೊಂಡು ಎಲೆ ಬಲಿಯೋ ಮುಂಚೆನೆ ಎಲೆ ಉದುರಿ ಹೋಗ್ತದೆ. ಹಾಗೆ ಎಲೆ ಉದುರಿ ಮತ್ತೆ ಗಿಡ ಬರ್ಲಾಗಿ ಕಾಣ್ತದೆ. ಆಗ ಫುಡ್ ಪ್ರಿಪೇರ್ ಮಾಡುವಂತ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಗಿಡ ವೀಕ್ ಆಗುತ್ತೆ. ಹಾಗೆ ಗಿಡದಲ್ಲಿರೋ ಕಾಯಿಗಳು ಕೂಡ ಸರಿಯಾಗಿ ಫಿಲ್ ಆಗೋದಿಲ್ಲ, ಜೊಳ್ಳು ಅಂತ ಆಗ್ಬಿಡತ್ತೆ. ಈಗ ನಾವು ಲಕ್ಷಣಗಳನ್ನ ತಿಳ್ಕೊಂಡ್ವಿ. ಹಾಗೆ ರೋಗ ಬಂದ್ಮೇಲೆ ಇದನ್ನ ನಿರ್ವಹಣೆ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಈ ರೋಗನ ನಿರ್ವಹಣೆ ಮಾಡೋದಕ್ಕೆ ಅಂದ್ರೆ ರೋಗ ನಿರೋಧಕ ತಳಿಗಳಾದ ಚಂದ್ರಗಿರಿ, ಸೆಲೆಕ್ಷನ್ 5B, ಸೆಲೆಕ್ಷನ್ 6, ಸೆಲೆಕ್ಷನ್ 9 ಗಳನ್ನ ಬೆಳೆಯುವಂತದ್ದು ಬಹಳ ಸೂಕ್ತವಾಗಿರುತ್ತದೆ. ಹಾಗೆ ಈ ನಮ್ಮ ಕಾಫಿ ಗಿಡಗಳನ್ನ ಶಿಫಾರಸು ಮಾಡಿದ ನೆರಳಿನ ಅಡಿಯಲ್ಲಿ ಬೆಳೆಯುವುದು ಬಹಳ ಸೂಕ್ತವಾಗಿರುತ್ತದೆ. ಹಾಗೆ ಗಿಡಗಳನ್ನ ಕಸಿ ಮಾಡೋದ್ರಿಂದ ಈ ರೋಗಾಣುವಿನ ಸಂಖ್ಯೆನ ನಮ್ಮ ತೋಟಗಳಲ್ಲಿ ಕಡಿಮೆ ಮಾಡಬಹುದು. ಇದೆಲ್ಲ ನಾವು ಕೆಮಿಕಲ್ ಯೂಸ್ ಮಾಡದಲೇನೆ ನಿರ್ವಹಣಾ ಕ್ರಮಗಳನ್ನ ನಮ್ಮ ತೋಟಗಳಲ್ಲಿ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಹಾಗೆ ಕೆಮಿಕಲ್ಸ್ ಅಂದ್ರೆ ಮಳೆಗಾಲದ ಮುಂಚೆ 0.5% ಬೋರ್ಡೋ ದ್ರಾವಣನ ನಾವು ಎಲೆಯ ತಳಭಾಗಕ್ಕೆ ಇದನ್ನ ಸ್ಪ್ರೇ ಮಾಡಬೇಕಾಗ್ತದೆ. ಹಾಗೆ ಮಳೆಗಾಲದ ನಂತರ ಕೆಲವು ಸಿಸ್ಟಮಿಕ್ ಫಂಜಿಸೈಡ್ಗಳು ಅಂದ್ರೆ ಶರೀರ ವ್ಯಾಪಿ ಶಿಲೀಂಧ್ರ ನಾಶಕಗಳಾದ ಹೆಕ್ಸಾಕೊನಜೋಲ್ 5EC ಮತ್ತೆ ಹೆಕ್ಸಾಕೊನಜೋಲ್ 75EC ಹಾಗೆ 75WP ಹಾಗೆ ಟ್ಯೂಬಿಕೊನಜೋಲ್ 38.39SC ಇವು ಈ ಶಿಲೀಂಧ್ರ ನಾಶಗಳನ್ನ ಉಪಯೋಗ ಮಾಡೋದ್ರಿಂದ ನಾವು ಎಲೆ ತುಕ್ಕು ರೋಗನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ರಂಜಿನಿ ಅವರೇ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯನ್ನ ಬಾಧಿಸತಕ್ಕಂತಹ ಎಲೆ ತುಕ್ಕು ರೋಗದ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್.